ವಿಷಯ, ನಮ್ಮ ವೈಚಾರಿಕತೆಯ ಹೆಸರಿನಲ್ಲಿ ನಮ್ಮ ಸಂಪ್ರದಾಯವನ್ನ, ಹಿಂದೂ ಸಂಪ್ರದಾಯವನ್ನ, ಆಚಾರಗಳನ್ನ, ವಿಚಾರಗಳಿಗೆ ಧಕ್ಕೆ ತರುವಂತ ಕೆಲಸ ಕರ್ನಾಟಕ ಸರ್ಕಾರದಿಂದ ಆಗಿದೆ. ನಮ್ಮಲ್ಲಿ ಉತ್ತರ ಕರ್ನಾಟಕ, ಉತ್ತರ ಕನ್ನಡ, ಉಡುಪಿ, ಮಂಗಳೂರು ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಯಕ್ಷಗಾನಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಯಕ್ಷಗಾನ ಮೇಳಗಳನ್ನ ಹಲವಾರು ದೇವಸ್ಥಾನಗಳು, ಈ ಕಟೀಲು ಮೇಳ ಇರ್ಬೋದು, ಮಂದತ್ತಿ ಮೇಳ ಇರ್ಬೋದು, ಮಹಾಮಯಿ ಮೇಳ ಇರ್ಬೋದು, ಹೀಗೆ ಹಲವಾರು ದೇವಸ್ಥಾನಗಳು ಯಕ್ಷಗಾನ ಮೇಳವನ್ನ ಆಡಿಸ್ಕೊಂಡು ಬರ್ತಾ ಇದೆ. ನಮ್ಮಲ್ಲಿ ಈ ದೇವಸ್ಥಾನ ಆಡಿಸುವಂತ ಮೇಳಗಳಲ್ಲಿ ಇರ್ಬೋದು, ಬೇರೆ ಬೇರೆಗಳ ಯಕ್ಷಗಾನ ಆಗುವಂತ ಸಂದರ್ಭದಲ್ಲಿ ವೇಷ ಹಾಕುವಂತ ಪಾತ್ರಧಾರಿಗಳು, ಕಲಾವಿದರು ದೇವರ ಪ್ರಸಾದವನ್ನು ತೆಗೆದುಕೊಂಡು ಹಾಕುವುದಿದೆ, ವ್ರತವನ್ನ ಇಡ್ತಾರೆ. ಬಹಳ ನಿಷ್ಠೆಯಿಂದ ವ್ರತವನ್ನ ಆಚರಣೆ ಮಾಡುವಂತ ಒಂದು ವ್ಯವಸ್ಥೆ ಇದ್ದು, ನಂತರ ಆ ವೇಷ ಹಾಕುವಂತ ಕೆಲಸ, ಗೆಜ್ಜೆ ಕಟ್ಟುವಂತ ಕೆಲಸ ಆಗ್ತದೆ. ದೇವಸ್ಥಾನದ ಯಕ್ಷಗಾನ ತಂಡಗಳು ಬೇರೆ ಊರಿಗೆ ಹೋದಂತ ಸಂದರ್ಭದಲ್ಲಿ ಆ ಊರಿನವರು ಒಂದು ಚೌಕಿಯನ್ನು ಹಾಕಿಕೊಟ್ಟು ಆ ಚೌಕಿಯಲ್ಲಿ ದೇವರ ಪೂಜೆಯನ್ನು ಮಾಡಿ, ಗೆಜ್ಜೆ ಕಟ್ಟಲಿಕ್ಕಿಂತ ಮುಂಚೆ, ರಂಗಸ್ಥಳಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ದೇವರ ಪ್ರಸಾದವನ್ನ, ಪೂಜಾ ನಂತರ ಆಗುವಂತ ಪ್ರಸಾದವನ್ನ ಸ್ವೀಕರಿಸಿ ಯಕ್ಷಗಾನಕ್ಕೆ ಗೆಜ್ಜೆ ಕಟ್ಟುವುದಿರ್ಬೋದು, ರಂಗಸ್ಥಳಕ್ಕೆ ಹೋಗುವಂತ ಪರಂಪರೆ ನಮ್ಮಲ್ಲಿದೆ. ದೇವಿ ಮಹಾತ್ಮೆ ಆಗುವಂತ ಸಂದರ್ಭದಲ್ಲಿ ದೇವಿಯ ಪಾತ್ರವನ್ನು ಧರಿಸಿದಂತ ಕಲಾವಿದ, ದೇವಿ ರಂಗಸ್ಥಳಕ್ಕೆ ಬರುವಂತ ಸಮಯದಲ್ಲಿ ಅಲ್ಲಿ ಬಂದಂತ ಜನರು ದೇವಿಯ ಬರುವಂತ ಸಂದರ್ಭದಲ್ಲಿ ಎದ್ದು ನಿಂತು, ಕೆಲವರು ಕಾಲಿಗೆ ಬೀಳುವ ಇರ್ತದೆ, ಎದ್ದು ನಿಂತು ತಮ್ಮ ಗೌರವವನ್ನು ಸೂಚಿಸುವುದನ್ನು ನಾವು ನೋಡ್ತಾ ಬಂದಿದ್ದೇವೆ. ದೇವಸ್ಥಾನ ಮತ್ತು ಯಕ್ಷಗಾನ ಇದರ ನಡುವೆ ಬೆಸುಗೆ ಏನಿದೆ, ಒಂದು ರೀತಿಯ ಸಂಬಂಧ ಏನಿದೆ, ಅದಕ್ಕೆ ಧಕ್ಕೆ ತರುವಂತ ಕೆಲಸ ಕರ್ನಾಟಕ ಸರ್ಕಾರ ತನ್ನ ಕೈಗೊಂಬೆಗಳ ಮೂಲಕ, ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಿರ್ಬೋದು, ಬೇರೆ ಬೇರೆಯವರ ಮೂಲಕ ಈ ರೀತಿಯ ಒಂದು ವ್ಯವಸ್ಥೆ ಮಾಡುವುದನ್ನು ನಾವು ನೋಡ್ತಾನೆ ಇದ್ದೇವೆ. ಇದು ಈಗ ಮಿತಿ ಮೀರಿ ಹೋಗ್ತಾ ಇದೆ. ಜಾನಪದ ವ್ಯವಸ್ಥೆಗೆ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಲಾವಿದರ ಬಗ್ಗೆ ಏನು ಅವ್ರು ಹೇಳಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಅಲ್ಲಿ ಒಂದು ಬ್ಲ್ಯಾಕ್ ಮೇಲ್ ಮಾಡುವಂತ ವ್ಯವಸ್ಥೆ ಯಕ್ಷಗಾನ ರಂಗಭೂಮಿಯಲ್ಲಿದೆ. ಕಲಾವಿದರು ಆ ಒಂದು ವಿಷಯಕ್ಕೆ ಸಮ್ಮತಿಸದಿದ್ರೆ ಅವರನ್ನ ಮುಂದೆ ಬರುವಂತ ಮತ್ತೊಂದು ಯಕ್ಷಗಾನದಲ್ಲಿ ಭಾಗವತರು ಅವರಿಗೆ ಪದ್ಯವನ್ನೇ ಕೊಡುವುದಿಲ್ಲ, ಅಥವಾ ಅವರಿಗೆ ರಂಗಸ್ಥಳದಲ್ಲಿ ಕುಣಿಲಿಕ್ಕೆ ಅವಕಾಶವನ್ನೇ ಕೊಡುವುದಿಲ್ಲ. ಹಾಗಾಗಿ ಆ ರೀತಿಯ ಅವರ ಬೇಡಿಕೆಗಳಿಗೆ, ಒಂದು ಅಸಂಭವವಾದ ಬೇಡಿಕೆಗಳಿಗೆ ಏನೋ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಬಿಳಿಮಲೆ ಎನ್ನುವಂತ ವ್ಯಕ್ತಿ, ಆ ಬೇಡಿಕೆಗಳಿಗೆ ಇವರು ಒಪ್ಪದಿದ್ರೆ ಕಲಾವಿದರು, ಸ್ತ್ರೀವೇಷ ಹಾಕಿದಂತ ಕಲಾವಿದರು, ಅವರನ್ನ ರಂಗಸ್ಥಳದಿಂದ ಹೊರಗಿಡುವಂತ ಕೆಲಸ ಆಗ್ತದೆ. ಮತ್ತು ಅವರಿಗೆ ಸಣ್ಣದಿರುವಂತ ಅವರು ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಸ್ತ್ರೀವೇಷಧಾರಿಗಳನ್ನ ನೋಡಿ ಅವರಿಗೆ ಕ್ರಶ್ ಆಗ್ತಿತ್ತಂತೆ. ಅವರಿಗೆ ಬಿಳಿಮಲೆ ಅನ್ನುವಂತ ವ್ಯಕ್ತಿಗೆ ಅವರನ್ನು ನೋಡಿ ಕ್ರಶ್ ಆಗ್ತದಂತೆ. ಅಂದ್ರೆ ಈಗ ಫಿಲ್ಮ್ ಹೀರೋಯಿನ್ಗಳನ್ನ ನೋಡಿ ಈಗಿನ ಯುವಕರಿಗೆ ಅವರ ಮೇಲೆ ಒಂದು ಸಣ್ಣ ರೊಮ್ಯಾಂಟಿಕ್ ಕ್ರಶ್ ಆಗ್ತದಂತ ಅವ್ರು ಹೇಳಿದ ಮಾತಿದ್ದು, ಅವ್ರ ಬಾಯಿಂದ ಬಂದ ಮಾತು, ಕ್ರಶ್ ಆಗ್ತಾ ಇತ್ತು. ಅದೇ ರೀತಿಯಲ್ಲಿ ಅವರು ಸಣ್ಣದಿರುವಂತ, ಅವರು ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಅವರಿಗೆ ಆಗ್ತಾ ಇತ್ತಂತೆ. ಅವರಿಗೆ ಆಗಿದೆಯೋ ಇಲ್ವಾ, ಅವರ ಪ್ರೈವೇಟ್ ವಿಷಯದ ಬಗ್ಗೆ ನಮಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ, ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ಅವರಿಗೆ ಬಿಟ್ಟಂತ ವಿಷಯ. ಆದ್ರೆ ಈ ರೀತಿ ಅವರು ಒಂದು ಷಡ್ಯಂತ್ರವನ್ನ ರಚಿಸಿ ಬೇಕಂತಲೇ ಮಾಡಿದ್ದು. ಇದು ಮೇಲ್ನೋಟಕ್ಕೆ ನನಗೆ ನನ್ನ ವೈಯಕ್ತಿಕವಾದ ವಿಷಯ ನಾನು ಹೇಳಿದ್ದೇನೆ, ನಂತರ ಯಾರ ಮನಸ್ಸಿಗೆ ನೋಯಿಸುವಂತ ಉದ್ದೇಶ ನನ್ನದಿರ್ಲಿಲ್ಲ. ಅದೆಲ್ಲ ಹಿಟ್ ಅಂಡ್ ರನ್ ಕೇಸ್ ಇದು. ಅವರ ಮನಸ್ಥಿತಿಯಲ್ಲಿ ಹೇಗಿತ್ತು ಅಂತಂದ್ರೆ ಈ ವಿಷಯವನ್ನ ನಾವು ಹೇಳಬೇಕು, ಅದು ಹೇಳಿದ ನಂತರ ಒಂದು ಚರ್ಚೆಗೆ ಆಸ್ಪದ ಮಾಡಿಕೊಡ್ಬೇಕು. ಮತ್ತು ಸರ್ಕಾರ ಇದನ್ನ ಕೈ ಕಟ್ಟಿ ನೋಡ್ಕೊಂಡು ಕೂತ್ಕೊಂಡು ನೋಡ್ತಾ ಇದೆ ವಿನ ಇದ್ರ ಬಗ್ಗೆ ಯಾವುದೇ
ಒಂದು ಆಕ್ಷನ್ ಅನ್ನ ತೆಗಿತಾ ಇಲ್ಲ. ತೆಗೆಯುವಂತ ಒಂದೇ ಒಂದು ವ್ಯಕ್ತಿ ಸಹ ಈ ನಮ್ಮ ಕರಾವಳಿ ಪ್ರದೇಶದಲ್ಲಿ, ಕರಾವಳಿಯ ನಾವು ಉತ್ತರ ಕನ್ನಡದಿಂದ ಹಿಡಿದು ಕಾಸರಗೋಡು ತನಕ ಎಷ್ಟೋ ಜನ ಕಾಂಗ್ರೆಸ್ ನಾಯಕರು ಇದ್ದಾರೆ. ಅವರೇ ಯಕ್ಷಗಾನವನ್ನ ಅವ್ರ ಮನೆಯಲ್ಲಿ ಹರಕೆ ಹೊತ್ತು ಕಟೀಲ್ ದೇವಸ್ಥಾನದ ಮೇಳಗಳನ್ನ ತರಿಸಿ ಯಕ್ಷಗಾನದ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಒಬ್ಬ ವ್ಯಕ್ತಿ ಇಷ್ಟು ತನಕ ಒಂದು ಶಬ್ದವನ್ನ ಅದರ ವಿರುದ್ಧವಾಗಿ ಮಾತಾಡ್ಲಿಲ್ಲ. ಅಷ್ಟೇ ಹೆದರಿಕೆ ಯಾಕೆ ಇವರಿಗೆ? ಇವರ ಆಚಾರ ವಿಚಾರ, ಇವರ ಸಂಸ್ಕಾರ ಸಂಸ್ಕೃತಿಗೆ ಧಕ್ಕೆ ಬರುವಂತ ಸಂದರ್ಭದಲ್ಲಿ ಸಹ ಒಬ್ಬ ಕಾಂಗ್ರೆಸ್ ನಾಯಕ ಬಾಯಿ ಬಿಚ್ಚುದಿಲ್ಲ ಅಂತ ಹೇಳಿದ್ರೆ, ಅವರಿಗೆ ಮಾತಾಡ್ಲಿಕ್ಕೆ ಈಗ ಸಡನ್ ಮೂಕರಾಗಿದ್ದಾರೆ ಅಂತ ಹೇಳಿದ್ರೆ ಏನ್ ಕತೆ? ಹಾಗಾದ್ರೆ ಇವರು ನಮ್ಮ ಹಿಂದೂಗಳಿಗೆ ಏನಾದ್ರು ಸಹ ಅಥವಾ ನಮ್ಮ ಸಂಸ್ಕಾರ ಸಂಸ್ಕೃತಿಗೆ ಏನಾದ್ರು ಸಹ ಇವರಿಗೆ ಓಟ್ ಬೇಕು, ಆದ್ರೆ ಅದರ ಬಗ್ಗೆ ಮಾತಾಡುವಂತ ಧೈರ್ಯ ಒಬ್ಬ ವ್ಯಕ್ತಿ ಸಹ ತೋರಿಸ್ತಿಲ್ಲ ಅಂತ ಹೇಳಿದ್ರೆ ಏನರ್ಥ? ಇದು ಸರ್ಕಾರ ಪ್ರಾಯೋಜಿತವಾಗಿ ನಡೆಯುತ್ತಿರುವಂತಹ ಒಂದು ಕೆಲಸ. ಈ ವ್ಯಕ್ತಿ ಮತ್ತೆ ಈ ತಂಡದವರು, ಈ ರೀತಿ ಯೋಚನೆ ಇರುವಂತ ತಂಡದವರು ಹಿಂದೆ ಸಹ ಮಿಲಿಟರಿಯಲ್ಲಿ ಇರುವಂತ ವ್ಯಕ್ತಿಗಳನ್ನ ಜಾತಿ ನೋಡಬೇಕು, ಆ ರಿಸರ್ವೇಶನ್ಸ್ ನೋಡಬೇಕು, ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಹತರಾಗಿದ್ದಾರೆ ಅಥವಾ ಮಾರ್ಟರ್ಗೊಂಡಿದ್ದಾರೆ, ನಮ್ಮ ಭಾರತ ದೇಶಕ್ಕೋಸ್ಕರ ಜೀವನೇ ಮುಡುಪಾಗಿಟ್ಟು ಜೀವನೇ ಕಳ್ಕೊಂಡಿದ್ದಾರೆ ರಣಭೂಮಿಯಲ್ಲಿ, ಅವರ ಜಾತಿ ಏನು ಅಂತ ಪ್ರಶ್ನೆಗಳನ್ನ ಹಾಕಿದಂತ ಒಂದು ತಂಡ ಈಗ ಮುಂದುವರೆದು ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಅವರು ತೊಡಸ್ಕೊಳ್ತಾ ಇದ್ದಾರೆ. ಸರ್ಕಾರ ಇನ್ನೂ ಸಹ ಮಾಡ್ತಾ ಇಲ್ಲ. ಸುಮೋಟವಾಗಿ ಅವರಿಗೆ ಕೇಸನ್ನ ಬೇಡದಿದ್ದ ಸಣ್ಣ ಪುಟ್ಟ ವಿಷಯ ಬಂದಾಗ ಇವರು ಕೇಸ್ಗಳನ್ನ ಹಾಕ್ತಾರೆ. ಮೊದಲು ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ಫಸ್ಟಿಗಾಗಿ ಅವರು ಈ ವ್ಯಕ್ತಿಯನ್ನ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಿಸಿದ್ದಾರೆ, ಅವರನ್ನು ಅಲ್ಲಿಂದ ತೆಗಿಬೇಕು, ಆ ಸ್ಥಾನದಿಂದ ಅವರನ್ನು ತೆಗಿಬೇಕು. ಎರಡನೇದು ಅವ್ರ ಮೇಲೆ ಕೇಸನ್ನ ಹಾಕ್ಬೇಕು. ಕರೆಕ್ಟ್ ಆಗಿ ಗೊತ್ತಾಗಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಸಹ ಅಲ್ಲ, ಬೇರೆನೇ ಒಂದು ಕಾರ್ಯಕ್ರಮ. ಅವ್ರು ಮಾತಾಡಿದ್ದು ಮತ್ತು ಯಕ್ಷಗಾನ ವಿಷಯ ಏನು ಹೇಳಿದ್ದಾರೆ ಸಂಬಂಧನೇ ಇಲ್ಲ ಅದರಲ್ಲಿ. ಅವ್ರು ಫೈನ್ ಕನ್ಕ್ಲೂಷನ್ ಏನ್ ಕೊಟ್ಟಿದ್ದಾರೆ ಅವರ ಭಾಷಣದಲ್ಲಿ, ಆ ಕನ್ಕ್ಲೂಷನ್ಗೂ ಮತ್ತು ಅದರ ಬಗ್ಗೆ ಅದಕ್ಕಿಂತ ಮುಂಚೆ ಯಕ್ಷಗಾನಕ್ಕೆ ಬಗ್ಗೆ ಹೇಳಿದಂತ ವಿಷಯಕ್ಕೂ ಯಾವುದೇ ತಾಳಮೇಳ ಇಲ್ಲ. ಹಾಗಾಗಿ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ, ಕರಾವಳಿ ಪ್ರದೇಶದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲೂ ಯಕ್ಷಗಾನ ಕಲಾವಿದರು, ಯಕ್ಷಗಾನ ಪ್ರಸಂಗಕರ್ತರು, ಯಕ್ಷಗಾನದ ಅಭಿಮಾನಿಗಳು, ಯಕ್ಷಗಾನ ಆಡಿಸುವಂತವ್ರು ಎಲ್ಲರಿಗೂ ಸಹ ಬಹಳ ನೋವಾಗಿದೆ. ಈ ಒಂದು ಮಾತಿಂದಾಗಿ ಬಹಳ ನೋವಾಗಿದೆ. ಅವರ ಯೋಚನೆ ಏನಿದ್ರು ಸಹ ಅವರ ಮನಸ್ಸಲ್ಲಿ ಒಂದು ಪ್ರಾಧಿಕಾರದ ಅಧ್ಯಕ್ಷನ ಆಗಿರುವಂತ ಒಂದು ವ್ಯಕ್ತಿ, ಅಷ್ಟೊಂದು ಗೌರವ ಸರ್ಕಾರ ಆ ವ್ಯಕ್ತಿಗೆ ಕೊಟ್ಟಿದೆ. ಆ ವ್ಯಕ್ತಿ ಆ ಅಧಿಕಾರವನ್ನು ದುರುಪಯೋಗಿಸಿ ಎಲ್ಲರ ಮನಸ್ಸನ್ನ ನೋಯಿಸುವಂತ ವ್ಯವಸ್ಥೆ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಸುಮೋಟವಾಗಿ ಕೇಸನ್ನ ದಾಖಲಿಸಬೇಕು. ನಮ್ಮ ಕಡೆಯಿಂದ ಅದಕ್ಕೆ ಲೀಗಲಿ ಆಗಿ ನಾವದ ಏನೆಲ್ಲ ಲೀಗಲಿ ನಮ್ಗೆ ಅವಕಾಶ ಇದೆ ಕೇಸ್ಗಳನ್ನ ಹಾಕ್ಲಿಕ್ಕೆ, ಅದನ್ನ ನಾವು ಈಗಾಗಲೇ ಲಾಯರ್ಸ್ ಹತ್ರ ನಾವು ಮಾತಾಡಿದ್ದೇವೆ. ಅವರು ಗೋಹೆಡ್ ಕೊಟ್ಟರೆ ನಾವು ನಮ್ಮ ಸೈಡಿಂದ ಸಹ ನಾವು ಕೇಸನ್ನ ರಿಜಿಸ್ಟರ್ ಮಾಡ್ಬೇಕೆನ್ನುವಂತ ಯೋಚನೆಯಲ್ಲಿ ನಾವಿದ್ದೇವೆ. ಅದಕ್ಕೆ ಒಂದು ಲೀಗಲ್ ಸೆಲ್ ಏನಿದೆ ಅವರು ಅದ್ರ ಬಗ್ಗೆ ಅದನ್ನ ಸ್ಟಡಿ ಮಾಡ್ತಾ ಇದ್ದಾರೆ, ಯಾವ ರೀತಿಯ ಸೆಕ್ಷನ್ಸ್ ಬರ್ತದೆ ಏನೆಲ್ಲ ಅನ್ನುವಂಥದ್ದು. ಸರ್ಕಾರ ಇದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಅವರ ರಿಯಾಕ್ಷನ್ ಅನ್ನು ಕೊಡ್ಬೇಕು. ಬೆಳಗಿನ ರಾತ್ರಿಯಲ್ಲಿ ಆಚೆ ಈಚೆ ಸಣ್ಣ ವಿಷಯಕ್ಕೆ ಹಾರಾಡ್ತಿರುವಂತ ಕಾಂಗ್ರೆಸ್ ನಾಯಕರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಈಗಿರುವಂತ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಎಲ್ಲರ ಸಹಿತ ಉತ್ತರ ಕೊಡ್ಬೇಕು. ಅವ್ರದ್ದು ರಿಯಾಕ್ಷನ್ ಆದ್ರೂ ಕೊಡ್ಲಿ, ಅಟ್ಲೀಸ್ಟ್ ಒಂದು ರಿಯಾಕ್ಷನ್ ಕೊಡ್ಲಿ. ಇಷ್ಟು ದೊಡ್ಡ ಇನ್ಸಲ್ಟ್ ಮಾಡಿದಂತ ಒಂದು ವ್ಯವಸ್ಥೆ ಆಗಿದೆ, ಅವ್ರ ರಿಯಾಕ್ಷನ್ ಅನ್ನ ಕೊಡ್ಲಿ. ಕಲಾವಿದರೆಲ್ಲರನ್ನು ನಾವೆಲ್ಲ ಸುಸಂಸ್ಕೃತರಾಗಿ, ಸಭ್ಯರಾಗಿ, ಪ್ರಾಮಾಣಿಕರಾಗಿ ಇರುವಂತಹ ಕಲಾವಿದರು ನಾವು. ನಮಗೆ ಎಂತ ನೋವಾಗಿದೆ ಅನ್ನೋದು, ಒಬ್ಬ ಕಲಾವಿದನಾಗಿ ಆ ವೃತ್ತಿ ಮಾಡುವಂತಹ ವ್ಯಕ್ತಿಗೆ ಅದರ ನೋವು ಅವನಾಗಿ ಅನುಭವಿಸಿದ್ರೆ ಮಾತ್ರ ಗೊತ್ತಾಗಿತ್ತು. ಇವರು ಹೇಳಿಕೆಯಿಂದ ನಾಳೆ ದೊಡ್ಡ ಒಂದು ಸಮಾಜದಲ್ಲಿ ಸಂಚಲನ ಉಂಟು ಮಾಡಬಹುದು ಎನ್ನುವಂಥ ಉದ್ದೇಶ ಇರಬಹುದು, ರಾಜಕೀಯ ಇಚ್ಛಾಶಕ್ತಿ ಏನಾದರೂ ಬೇರೆ ಇರಬಹುದು. ಆದರೆ ಇದು ಆಘಾತಕಾರಿ. ಯಕ್ಷಗಾನ ಕಲೆಗೆ ಮಾಡಿದಂಥ ಅಪಚಾರ, ಕಲಾವಿದರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತ ಇದ್ದು ಖಂಡನಾರ್ಹ. ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ. ಅವರು ಬೇಷರತ ಕ್ಷಮೆ ಕೇಳಿದ್ರು ಕಲಾ ಸರಸ್ವತಿ ಖಂಡಿತ ಇವರಿಗೆ ಒಂದಲ್ಲ ಇಂದಲ್ಲ ನಾಳೆ ಅದರ ಪರಿಣಾಮವನ್ನು ಅವರು ಅನುಭವಿಸಲೇಬೇಕೆನ್ನುವಂಥ ನಮ್ಮ ಪ್ರಾರ್ಥನೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಹೊರತು ಬೇರೆ ಯಾವುದೇ ನಮಗೆ ಮಾಧ್ಯಮಗಳಿಲ್ಲ. ಹಾಗಾಗಿ ಅವರು ಕ್ಷಮೆ ಕೇಳಬೇಕು. ಆ ಅಧಿಕಾರ ಯಾವುದಿದೆಯೋ ಅವರು
ಕನ್ನಡ ಪ್ರಾಧಿಕಾರ, ಅದಕ್ಕೆ ಅವರು ಕಳಕ ತಂದಿದ್ದಾರೆ. ಗಮನಿಸಿ, ರಾಜ್ಯ ಸರ್ಕಾರ ಗಮನಿಸಿ ಇದನ್ನು. ಇಂಥ ಅಪಚಾರ ಮಾಡಿದ ವ್ಯಕ್ತಿಯನ್ನು ಆ ಪ್ರತಿಷ್ಠಿತ ಸ್ಥಳದಲ್ಲಿ ಕುಳಿತುಗೊಳಿಸುವುದು ಎಷ್ಟು ಸರಿ? ಆತ್ಮಾವಲೋಕನ ಮಾಡಿದ ಇದೊಂದು ಸಂದರ್ಭ ಅಂತ ನಾನು ಭಾವಿಸ್ತೇನೆ. ನಾನು ಕಲಾವಿದರಾಗಿ ಹೇಳ್ತೇನೆ, ನಮ್ಮನ್ನು ಸಾಂತ್ವನಗೊಳಿಸಬೇಕಿದ್ರೆ ದಯವಿಟ್ಟು ನೀವು ಬೇಷರತ್ತು ಕ್ಷಮಾಯಾಚನೆ ಮಾಡಬೇಕು, ಬೇಷರತ್ತು ಕ್ಷಮಾಯಾಚನೆ ಮಾಡಬೇಕು.